ಧ್ಯಾನ ಧ್ಯಾನ ಅನ್ನೋದು ತುಂಬಾ ಸುಲಭವಾಗಿ ಭಗವಂತನನ್ನು ದರ್ಶಿಸುವ ಮಾರ್ಗ ಹಾಗೂ ಮನಃಶಾಂತಿಯನ್ನು, ಪ್ರಶಾಂತತೆಯನ್ನು, ಆರೋಗ್ಯವನ್ನು ಪಡೆಯುವುದಕ್ಕೆ ಅದ್ಭುತವಾದ ಸಾಧನ. ಅಸಲಿಗೆ ಧ್ಯಾನ ಅಂದ್ರೆ ಏನು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತುಂಬಾ ಸುಲಭವಾಗಿ ನಿಮಗೆ ವಿವರಿಸಿ ಹೇಳ್ತೀನಿ. ಧ್ಯಾನ ಅಂದ ತಕ್ಷಣ ನನಗೆ ಸಾಧ್ಯ ಆಗೋದಿಲ್ಲ, ಕೇವಲ ಋಷಿಗಳಿಗೆ ಮುನಿಗಳಿಗೆ ಸಂಬಂಧಿಸಿದ್ದು ಅಂತ ಅಂದುಕೊಳ್ತೇವೆ. ಆದ್ರೆ ಈ ಪ್ರಪಂಚದಲ್ಲಿ ಧ್ಯಾನವನ್ನ ಮೀರಿಸುವ ಔಷಧಿ ಮತ್ತೊಂದಿಲ್ಲ. ನಮ್ಮ ಮನಸ್ಸಿಗೆ, ಶರೀರಕ್ಕೆ ಅನಂತವಾದ ಶಕ್ತಿಯನ್ನ ಪ್ರಸಾದಿಸುತ್ತೆ. ತುಂಬಾ ಸುಲಭ, ನಿಶ್ಶಬ್ದ ವಾತಾವರಣದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ, ನಮಗೆ ಇಷ್ಟವಾದ ಭಂಗಿಯಲ್ಲಿ ಕೂತ್ಕೊಂಡು ಎರಡೂ ಕೈಗಳನ್ನ ಕೂಡಿಸಿ ತುಂಬಾ ಫ್ರೀಯಾಗಿ ಕೂತ್ಕೋಬೇಕು. ಕುರ್ಚಿ ಮೇಲಾದ್ರೂ ಸರಿ, ಬೆನ್ನು ಹುರಿ ನೇರವಾಗಿ ಇರಬೇಕು. ಕಾಲನ್ನ ಎಡಗಾಲಿನ ಮೇಲೆ ಬಲಗಾಲನ್ನ ಹಾಕಿ ಕೂತ್ಕೋಬೇಕು. ಕೈ ಮತ್ತು ಕಾಲನ್ನ ಲಾಕ್ ಮಾಡಿದ ಹಾಗೆ ಇರಬೇಕು. ಯಾಕೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಿಮಗೆ ಕಂಫರ್ಟೇಬಲ್ ಹೇಗಿರುತ್ತೋ ಹಾಗೆ ಕೂತ್ಕೊಂಡು ಕಣ್ಣನ್ನ ಮುಚ್ಕೊಳ್ಬೇಕು. ಆಮೇಲೆ ನಿಧಾನಕ್ಕೆ ಶ್ವಾಸದ ಮೇಲೆ ಧ್ಯಾನವನ್ನ ಇಡಬೇಕು. ನಮ್ಮ ಶ್ವಾಸ ನಮಗೆ ಗೊತ್ತಿಲ್ಲದೇನೆ ನಡೆಯುವ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆದ್ರೆ ಒಂದು ಸಾರಿ ನಾವು ಆ ಶ್ವಾಸವನ್ನ ಗಮನಿಸೋದಕ್ಕೆ ಶುರು ಮಾಡಿದ್ರೆ ಅದು ತುಂಬಾ ನಿಧಾನವಾಗಿ, ಪ್ರಶಾಂತವಾಗಿ ಬದಲಾಗುತ್ತೆ. ಆದ್ರೆ ಈ ಮಧ್ಯದಲ್ಲಿ ನಮಗೆ ಅದೆಷ್ಟೋ ಆಲೋಚನೆಗಳು ಬರ್ತವೆ. ಕಣ್ಣು ಮುಚ್ಚಿಕೊಂಡ ತಕ್ಷಣ ಆಲೋಚನೆಗಳ ಸುರಿಮಳೆ ಅನ್ನೋದು ಸುರಿಯುತ್ತೆ. ಆವಾಗ ನಮ್ಮ ಮೈಂಡ್ ಅಲ್ಲಿ ಡಿಲೀಟ್ ಅನ್ನೋ ಬಟನ್ ಇರೋ ರೀತಿ ಊಹಿಸಿಕೊಳ್ಳಿ. ಒಂದೊಂದು ಆಲೋಚನೆ ಬರ್ತಿದ್ರೆ ಜಸ್ಟ್ ಅದನ್ನ ಸುಮ್ಮನೆ ಗಮನಿಸುತ್ತಾ ಇರಬೇಕು. ನಂತರ ಇದು ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡಿದ ಹಾಗೆ ಊಹಿಸಿಕೊಳ್ಬೇಕು. ಹೀಗೆ ಒಂದೊಂದು ಆಲೋಚನೆಯನ್ನ ಬರೋಕೆ ಬಿಟ್ಟು ನಂತರ ಡಿಲೀಟ್ ಬಟನ್ನ ಪ್ರೆಸ್ ಮಾಡಿ ಕಟ್ ಮಾಡಬೇಕು. ಹೀಗೆ ಎಲ್ಲಾ ಆಲೋಚನೆಗಳನ್ನ ಡಿಲೀಟ್ ಅಂತ ಊಹಿಸಿಕೊಂಡು ಅಂತ್ಯ ಮಾಡಬೇಕು. ಹೀಗೆ ಕೆಲವು ದಿನಗಳು ಸಾಧನೆಯನ್ನ ಮಾಡಿದ್ರೆ ನಂತರ ನಿಧಾನಕ್ಕೆ ಆಲೋಚನೆಗಳು ಕಡಿಮೆ ಆಗ್ತವೆ. ಇನ್ನು ಎಲ್ಲಾ ಆಲೋಚನೆಗಳನ್ನ ಡಿಲೀಟ್ ಮಾಡಿದ ಮೇಲೆ ನಿಶ್ಶಬ್ದವಾಗಿ ನೀನು ಮತ್ತು ಶ್ವಾಸ ಮಾತ್ರವೇ ಇದ್ದಾಗ ಅದನ್ನು ಆಲೋಚನಾ ರಹಿತ ಸ್ಥಿತಿ ಅಂತ ಅಂತಾರೆ. ಆವಾಗ ಸಂಪೂರ್ಣ ವಿಶ್ವವನ್ನ ವ್ಯಾಪಿಸಿದ ವಿಶ್ವಶಕ್ತಿ ಅಂದ್ರೆ ಪ್ರಾಣಶಕ್ತಿ ನಿಧಾನಕ್ಕೆ ನಮ್ಮ ನೆತ್ತಿಯಿಂದ ನಮ್ಮ ಶರೀರದ ಒಳಗೆ ಪ್ರವಹಿಸುತ್ತದೆ. ನಮ್ಮ ತಲೆ ಆವಾಗ ಆ ಪ್ರಾಣಶಕ್ತಿಯಿಂದ ಭಾರವಾಗಿ ಅನಿಸುತ್ತೆ. ಆ ವಿಶ್ವಶಕ್ತಿ ಯಾವಾಗ್ಲೂ ನಮಗೆ ಬರಬಹುದಲ್ವಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಆದ್ರೆ ನಮಗೆ ಮತ್ತು ವಿಶ್ವಶಕ್ತಿಗೆ ಮಧ್ಯೆ ಆಲೋಚನೆಗಳು ಅನ್ನೋ ಅಡ್ಡಗೋಡೆ ಇರುತ್ತೆ. ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ತೀವೋ, ಯಾವಾಗ ಧ್ಯಾನದಲ್ಲಿ ಆಲೋಚನೆಗಳೆಲ್ಲ ಹೋಗುತ್ತವೆಯೋ ಆವಾಗ ಆ ವಿಶ್ವಶಕ್ತಿ ನಮ್ಮ ತಲೆಯಿಂದ ಈಸಿಯಾಗಿ ಪ್ರವಹಿಸುತ್ತದೆ. ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನೋವು ಇದ್ರೆ ಅಲ್ಲೆಲ್ಲ ಹೋಗಿ ಆ ಶಕ್ತಿ ಆ ನೋವನ್ನ ಗುಣ ಮಾಡುತ್ತೆ. ಶ್ವಾಸದ ಮೇಲೆ ಧ್ಯಾನ ಇಡೋದ್ರಿಂದ ಶ್ವಾಸ ಪ್ರಶಾಂತವಾಗಿ ಬದಲಾಗಿ ನಮಗೆ ಮಾನಸಿಕ ಪ್ರಶಾಂತತೆಯನ್ನ, ಅನಂತವಾದ ವಿಶ್ವಶಕ್ತಿಯನ್ನ ದೊರಕಿಸುತ್ತದೆ. ಪ್ರಪಂಚದಲ್ಲಿ ಅನಂತವಾದ ವಿಶ್ವಶಕ್ತಿ ಇದೆ. ಕೇವಲ ನಮ್ಮ ಆಲೋಚನೆಗಳನ್ನು ನಿಲ್ಲಿಸಿ ಪ್ರಶಾಂತವಾಗಿ ಕೂತ್ಕೊಂಡು ಆ ಶಕ್ತಿಯನ್ನ ಆಹ್ವಾನಿಸುವುದೇ ಧ್ಯಾನ. ಧ್ಯಾನ ಸಾಧನೆಯಲ್ಲಿ ವಿಶ್ವದಲ್ಲಿ ಇರುವ ಪರಮಾತ್ಮನನ್ನು ಕೂಡ ದರ್ಶಿಸಬಹುದು. ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ಪಡೆಯಬಹುದು. ಒಂದು ಸಾರಿ ಆ ಪ್ರಶಾಂತವಾದ ಅನುಭವವನ್ನ ಪಡೆದು ನೋಡಿ, ಕೂತಲ್ಲೇ ದಿವ್ಯಾನುಭವವನ್ನ ಹೊಂದಬಹುದು. ನೀರಿನ ಬಗ್ಗೆ, ಸಮುದ್ರದ ಬಗ್ಗೆ 100 ಪುಸ್ತಕಗಳನ್ನು ಓದುವುದಕ್ಕಿಂತ ಒಂದು ಸಾರಿ ನೀರಿನಲ್ಲಿ ಕಾಲಿಟ್ಟರೆ ಸಾಕಲ್ವಾ, ಅದರ ಅನುಭವವನ್ನ ಪಡೆಯಬಹುದು. ಇದು ಕೂಡ ಹಾಗೇನೆ. 100 ಪದಗಳು ಯಾಕೆ, ಒಂದು ಸಾರಿ ಕಣ್ಣು ಮುಚ್ಚಿ ದಿನಾಲು 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ನಿಮಗೆ ಆ ಅನುಭವ ಅನ್ನೋದು ಆಗುತ್ತೆ. ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಅಂದಿದ್ದೆ ಅಲ್ವಾ, ಕೈಗಳನ್ನು ಮತ್ತು ಕಾಲುಗಳನ್ನು ಯಾಕೆ ಲಾಕ್ ಮಾಡಬೇಕು ಅಂತ. ಯಾಕೆ ಲಾಕ್ ಮಾಡಬೇಕು ಅಂದ್ರೆ ನಮ್ಮೊಳಗೆ ಪ್ರವೇಶಿಸಿದ ವಿಶ್ವಶಕ್ತಿ ಮತ್ತೆ ಹೊರಗೆ ಹೋಗದೆ ನಮ್ಮ ಶರೀರದಲ್ಲೇ ಇದ್ದು ನಮಗೆ ಆರೋಗ್ಯವನ್ನ ಕೊಡುವುದಕ್ಕೆ ಧ್ಯಾನದಿಂದ ಮೊದಲು ಮಾನಸಿಕ ಪ್ರಶಾಂತತೆ ಸಿಗುತ್ತೆ. ನಂತರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಆಳವಾಗಿ ಧ್ಯಾನ ಸಾಧನೆಯನ್ನ ಮಾಡಿದ್ರೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕೂಡ ನಾವು ಪಡೆಯಬಹುದು. ಇದಕ್ಕೆ ನಮ್ಮ ಇತಿಹಾಸದಲ್ಲಿ 100 ಉದಾಹರಣೆಗಳು ಕೂಡ ಇದಾವೆ. ಅದು ನಮಗೆ ಅತಿ ಆಸೆಯೇ ಆಗುತ್ತದೆ ಹಾಗೂ ಅದನ್ನು ನಾವು ಪಡೆದುಕೊಳ್ಳಬಹುದು. ಅತಿ ಆಸೆ ಆದ್ರೂ ಕೂಡ ನಾವು ಹೇಗೆ ಪಡೆದುಕೊಳ್ಳಬೇಕು ಅಂದ್ರೆ, ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡು ಮಾಡುವಂತಹ ಸಾಧನೆಗಳು ಬೇರೆ ಇದಾವೆ, ಸನ್ಯಾಸಿಗಳು ಮಾಡುವ ಸಾಧನೆಗಳು ಬೇರೆ ಇದಾವೆ. ಸಾಂಸಾರಿಕ ಜೀವನದಲ್ಲಿ ನಾವು ಇದ್ದುಕೊಂಡು ಸನ್ಯಾಸಿ ಮಾಡುವ ಧ್ಯಾನ ಸಾಧನೆಯ ಮಾಡಿದ್ರೆ ತುಂಬಾ ಏರುಪೇರನ್ನ ಅನುಭವಿಸ್ತೀವಿ. ಕೆಲವೊಂದಿಷ್ಟು ವಿಚಾರದಲ್ಲಿ ನೋಡಿದ್ರೆ ತುಂಬಾ ಜನರು ಹುಚ್ಚರಾಗಿದ್ದು ಕೂಡ ಉಂಟು.
ಸೊ ಸಂಸಾರದಲ್ಲೇ ಇದ್ದುಕೊಂಡು ನಾನು ಆಧ್ಯಾತ್ಮದಲ್ಲಿ ತುಂಬ ಆಳವಾಗಿ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ನಿಯಮ ನಿಷ್ಠೆಗಳು ತುಂಬಾ ಇದ್ದಾವೆ. ಅದಕ್ಕೆ ಅಂತಲೇ ತುಂಬ ಯೋಗಗಳು ಇದ್ದಾವೆ. ಹಠಯೋಗ, ರಾಜಯೋಗ, ಭಕ್ತಿ ಯೋಗ, ಕ್ರಿಯಾಕುಂಡಲಿನಿ ಯೋಗ, ವಾಸಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಹೀಗೆ ನಾನಾ ರೀತಿ ಯೋಗಗಳು ಇದ್ದಾವೆ. ಇದರಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂದರೆ ರಾಜಯೋಗವನ್ನು ಸಜೆಸ್ಟ್ ಮಾಡ್ತೀನಿ. ಯಾರಾದರೂ ಗುರುಗಳ ಮಾರ್ಗದರ್ಶನದಿಂದ ರಾಜಯೋಗವನ್ನು ಮಾಡಿ, ಈ ರಾಜಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ರೀತಿ 8 ಮೆಟ್ಟಿಲುಗಳ ಸಂಗಮವೇ ಈ ರಾಜಯೋಗ. ಸ್ವಾಮಿ ವಿವೇಕಾನಂದರು ಕೂಡ ರಾಜಯೋಗಿಗಳು. ಅವರ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರು ಭಕ್ತಿ ಯೋಗಿಗಳು. ಆದರೆ ಕಲಿಯುಗಕ್ಕೆ ಸೂಕ್ತವಾದದ್ದು ರಾಜಯೋಗ ಅಂತ ಸ್ವಾಮಿ ವಿವೇಕಾನಂದರು ಗುರುತಿಸಿ ಅವರು ರಾಜಮಾರ್ಗವನ್ನ ಆರಿಸಿಕೊಂಡರು. ಸ್ನೇಹಿತರೆ, ಈ ರಾಜಯೋಗದ ಬಗ್ಗೆ ಇನ್ನೂ ನಿಮಗೆ ಡೀಟೇಲ್ ಆಗಿ ಬೇಕು, ನಾನು ಇದನ್ನ ಕಲಿಬೇಕು ಅಂತ ನೀವು ಅನ್ಕೊಂಡ್ರೆ ಸಂಸಾರದಲ್ಲಿ ಇದ್ದುಕೊಂಡು ನಾನು ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬಹುದಾ, ನನ್ನ ಥರ್ಡ್ ಐನ ಓಪನ್ ಮಾಡ್ಕೊಳ್ಬಹುದಾ, ನನ್ನ ಕುಂಡಲಿನಿ ಶಕ್ತಿಯನ್ನ ಜಾಗೃತಿ ಮಾಡ್ಕೊಳ್ಬಹುದಾ, ನಾನು ಕೂಡ ಆಧ್ಯಾತ್ಮದಲ್ಲಿ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳಬಹುದಾ, ಈ ರೀತಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವೇ ಈ ರಾಜಯೋಗ. ಈ ರಾಜಯೋಗವನ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ನಾನೇ ನಿಮಗೆ ವೈಯಕ್ತಿಕವಾಗಿ ಈ ರಾಜಯೋಗದ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ, ಹಾಗೂ ಇದನ್ನು ಯಾವ ರೀತಿ ಕಲಿಯೋದು ಅಂತ ಕೂಡ ನಾನು ಗೈಡ್ ಮಾಡ್ತೀನಿ. ಸೊ ಅದಕ್ಕೆ ನಾವು ಮೊದಲು ಪ್ರಶಾಂತತೆಗೋಸ್ಕರ ಪ್ರಯತ್ನಿಸಬೇಕು. ಆನಂದವಾದ ಜೀವನವನ್ನು ಮಾಡೋದಕ್ಕೆ ಶುರು ಮಾಡಿ, ತದನಂತರ ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದನ್ನು ಥಿಂಕ್ ಮಾಡಿ. ಅಲ್ಲಿವರೆಗೂ ನೀವು ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡಿ ಜೀವನದಲ್ಲಿ ಪ್ರಶಾಂತತೆಯನ್ನ, ಶಾಂತಿಯನ್ನ ನೀವು ಸಾಧಿಸಿದ್ರೆ ಅದೇ ಉನ್ನತ ಮಟ್ಟದ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.